ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ BCom 4th ಸೆಮಿಸ್ಟರ್ ಕಾಸ್ಟಿಂಗ್ 2024 ಇಯರ್ ಪ್ರೀವಿಯಸ್ ಇಯರ್ 2024 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ, ಓಲ್ಡ್ ಕ್ವಶನ್ ಪೇಪರ್. ಸೊ 5 ಮಾರ್ಕ್ಸ್ ಕ್ವಶನ್ಸನ್ನು ಯಾವ ಥರ 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ, ಸೊ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸನ್ನು ಇವತ್ತಿನ ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಕ್ಲಾಸ್ ಇದೆ. ಸೊ ಯಾವ ಥರ ಕ್ವಶನ್ಸ್ ಇದ್ದಾವೆ 2024 ಇಯರಲ್ಲಿ 5 ಮಾರ್ಕ್ಸ್ಗೆ, ಸೊ ಎಲ್ಲ ಕ್ವಶನ್ಸನ್ನು ನೋಡೋಣ. ಚಾಯ್ಸಿಂಗ್, ಸೊ ನಿಮಗೆ ಚಾಯ್ಸಿಂಗ್ ಇರುತ್ತೆ, ಏನಿದ್ರಿ 3 ನಿಮ್ಗೆ ಚಾಯ್ಸಿಂಗ್ ಇರುತ್ತೆ. ಬಟ್ ಇವತ್ತಿನ ಕ್ಲಾಸ್ನಲ್ಲಿ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಈಗ ಕ್ವಶನ್ ನಂಬರ್ 2 ಅದು ಕೊಟ್ಟಿದ್ದಾರೆ. ಇದೆ ಸೆಕ್ಷನ್ ಬಿ ಇದ್ದಾಗ ಫಸ್ಟ್ ಕ್ವಶನ್ ನೋಡ್ರಿ. ಇದೆ ಸೊ ಏನಿದೆ ನೋಡ್ರಿ, ಸಿಂಪಲ್ ಕ್ವಶನ್ ಕೇಳ್ತಾರೆ ನಿಮ್ಗೆ, ಭಾಳ ವೆರಿ ಸಿಂಪಲ್ ಕ್ವಶನ್ಸ್ ಇವೆಲ್ಲ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಎಸ್ಟಿಮೇಟೆಡ್ ಜಾಬ್ ಕಾಸ್ಟ್ ಸೀಟ್ ಫಾರ್ ಜಾಬ್ ನಂಬರ್ 180 ಅಂತ ಕೊಟ್ಟಾರೆ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಏನು ಮಾಡಬೇಕಂದ್ರೆ ಕೇರ್ಫುಲ್ಲಾಗಿ ರೀಡ್ ಮಾಡಬೇಕು. ಓಕೆ, ಸೊ ಫಸ್ಟ್ ನೋಡ್ರಿ, ರಾ ಮಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟಿದೆ, ₹10,000 ಅಂತ ಕೊಟ್ಟಿದ್ದಾರೆ. ಓಕೆ, ಸೇಮ್ ನೋಡ್ರಿ, ಡೈರೆಕ್ಟ್ ವೇಜಸ್ ಪೇಡ್ ₹20,000 ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ₹7,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಡೈರೆಕ್ಟಾಗಿ ಕೊಟ್ಟಿಲ್ಲ ಅವರ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 50% ಆನ್ ವೇಜಸ್ ಅಂತ ಹೇಳ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಇವತ್ತಿನ ಕ್ಲಾಸಲ್ಲಿ. ನೆಕ್ಸ್ಟ್ ನೋಡ್ರಿ, ಆಫೀಸ್ ಎಕ್ಸ್ಪೆನ್ಸಸ್ 20% ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇದನ್ನು ಕೂಡ ಅಮೌಂಟ್ ಅವರ ಡೈರೆಕ್ಟಾಗಿ ಕೊಟ್ಟಿಲ್ಲ, ಇದನ್ನು ಕ್ಯಾಲ್ಕುಲೇಟ್ ಮಾಡಿ ತೊಗೋಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ದ ಕೊಟೇಶನ್ ಶುಡ್ ಇನ್ಕ್ಲೂಡ್ ದ ಪ್ರಾಫಿಟ್ ಆಫ್ 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಕೂಡ ನಾನು 20% ಪ್ರಾಫಿಟ್ ಆಫ್ 20% ಆನ್ ಸೆಲ್ಲಿಂಗ್ ಪ್ರೈಸ್ ಇದೆಯಲ್ಲ, ಸೊ ಇದ್ರ ಬಗ್ಗೆ ನಿಮಗೂ ಕೂಡ ನಾನು ಇವತ್ತಿನ ಕ್ಲಾಸಲ್ಲಿ ಕ್ಲಾರಿಟಿ ಕೊಡ್ತೇನೆ. ಸೊ ಯಾವ ಥರ ನಾವು ಸೆಲ್ಲಿಂಗ್ ಪ್ರೈಸ್ ಮೇಲೆ ಫೈಂಡ್ ಔಟ್ ಮಾಡಬೇಕು, ಸೊ ಓವರಾಲ್ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಈ ಥರ ಕ್ವಶನ್ಸ್ ಇದೆ ನೋಡ್ರಿ. ಸೊ ವೆರಿ ಸಿಂಪಲ್, ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಆನ್ಸರ್ ಅಥವಾ ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಆನ್ಸರ್ ಅಥವಾ ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡಿರಿ. ಫಸ್ಟ್ ಹೆಡ್ಡಿಂಗ್ ಕೊಡ್ಬೇಕು ನೀವು. ಸೊ ಏನು ಹೆಡ್ಡಿಂಗ್ ನೋಡ್ರಿ, ಜಾಬ್ ಕಾಸ್ಟ್ ಸೀಟ್ ಫಾರ್ ಜಾಬ್ ನಂಬರ್ 180 ಅಂತ ಕೊಟ್ಟಿದ್ದಾರೆ. ಸೊ ಇದೇನಿದೆ, ಸೊ ಇನ್ಬಿಲ್ಟ್ ಆಗಿರುತ್ತೆ. ಅದು ಕೊಟ್ಟರೆ ಅಂದ್ರೆ ತೋರಿ, ಕೊಡಲಿಲ್ಲ ಅಂದ್ರೆ ಬಿಟ್ಬಿಡ್ರಿ. 180 ಅಂತ ಕೊಟ್ಟಿದ್ದಾರೆ. ಸೊ ಇದೇನು ಕ್ಯಾಲ್ಕುಲೇಷನ್ ಏನಿಲ್ಲ, ಜಸ್ಟ್ ನೋಡ್ರಿ ಫಾರ್ಮ್ಯಾಟ್ ಹಾಕ್ರಿ. ಒಂದು ಸೈಡ್ ಏನು ಮಾಡಿರಿ, ಪರ್ಟಿಕ್ಯುಲರ್ಸ್ ಅದು ಫಾರ್ಮ್ಯಾಟ್ ಹಾಕ್ರಿ, ಅನದರ್ ಸೈಡ್ ರುಪೀಸ್ ಅದು ಫಾರ್ಮ್ಯಾಟ್ ಹಾಕ್ಬೇಕು. ಓಕೆ, ಕಾಲಮ್ ಹಾಕ್ಬೇಕು. 2 ಕಾಲಮ್ ಮಾಡಿರಿ, ಪರ್ಟಿಕ್ಯುಲರ್ಸ ರುಪೀಸ್ ಅದು ಕಾಲಮ್ ಮಾಡಿರಿ. ಸೊ ಆಲ್ರೆಡಿ ನಿಮ್ಗೆ ಇದೆಲ್ಲ ಕಾಸ್ಟ್ ಸೀಟ್ ಏನಿದೆಯಲ್ಲ, ಸೊ ಇದ್ರ ಬಗ್ಗೆ ನಿಮ್ಗೆ ಫಾರ್ಮ್ಯಾಟ್ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಸೊ ಜಸ್ಟ್ ಏನಿಲ್ಲ, ಈ ಕ್ವಶನ್ ಯಾವ ಥರ ಸಾಲ್ವ್ ಮಾಡಬೇಕು, ಸೊ ಅದನ್ನಷ್ಟ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ತೆಗೆದುಕೊಳ್ಬೇಕು ನಾವು ಯಾವಾಗಲೂ ಫಾರ್ಮ್ಯಾಟ್ ಒನ್ಸ್ ಅಗೇನ್ ನೋಡಿರಿ. ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪ್ರೈಮ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ ಕಾಸ್ಟ್ ಇದೆಯಲ್ಲ, ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಓವರ್ ಹೆಡ್ ಕಾಸ್ಟ್ ಇವೆಲ್ಲ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ನೆಕ್ಸ್ಟ್ ಆ ನಂತರ ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ. ಸೊ ಇದಕ್ಕೆ ಆ್ಯಡ್ ಏನು ಮಾಡಬೇಕು, ಪ್ರಾಫಿಟ್ ಮಾಡಬೇಕು. ನಂತರ ಏನು ಮಾಡಬೇಕು, ಸೇಲ್ಸ್ ಅಂತ ಬರುತ್ತೆ. ಓಕೆ, ಸೊ ಈಗ ಡಿಸ್ಕಸ್ ಮಾಡೋಣ. ಸೊ ಈ ಥರ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಫಾರ್ಮ್ಯಾಟ್ ಕೂಡ ಗೊತ್ತಿದೆ ಕಾಸ್ಟ್ ಸೀಟ್ದ. ಸೊ ಇವಾಗ ಫಸ್ಟ್ ನೋಡಿರಿ, ನಿಮ್ಗೆ ಗೊತ್ತಿರಬೇಕು ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಸೊ ಇಲ್ಲಿ ನೋಡ್ರಿ, ಇನ್ನು ಒನ್ಸ್ ಅಗೇನ್ ಪ್ರೈಮ್ ಕಾಸ್ಟ್ ಅಂತ ಬರುತ್ತೆ. ಓಕೆ, ಪ್ರೈಮ್ ಕಾಸ್ಟ್ ಅಂದರೆ ಏನು ಹೇಳ್ತಾರೆ ಅಂದರೆ ವಾಟ್ ಈಸ್ ಮೀನ್ ಬೈ ಪ್ರೈಮ್ ಕಾಸ್ಟ್ ಅಂತ ಕೇಳ್ಬೋದು ನೀವು. ಸೊ ನೀವೇನು ಆನ್ಸರ್ ಮಾಡಬೇಕಂದ್ರೆ ಡೈರೆಕ್ಟ್ ಮೆಟೀರಿಯಲ್ ಆಗಿರ್ಬೋದು. ಓಕೆ, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ದೀಸ್ ಆರ್ ಕಾಸ್ಟ್ ಆರ್ ಕಾಲ್ಡ್ ಪ್ರೈಮ್ ಕಾಸ್ಟ್ ಅಂತ ಹೇಳ್ಬೋದು. ಸೊ ಇವಕ್ಕೆಲ್ಲ ನೀವು ಏನು ಅನ್ಬೋದು, ಪ್ರೈಮ್ ಕಾಸ್ಟ್ ಅನ್ಬೋದು. ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಓವರ್ ಹೆಡ್ ಕಾಸ್ಟ್ ಅಂದರೆ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಲೇಬರ್ಸ್ ಅಂತ ಹೇಳ್ತಾರೆ. ಸೊ ಇದನ್ನು ರಿವರ್ಸ್ ಮಾಡಿಬಿಡೋದು, ಇಂಡೈರೆಕ್ಟ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಓಕೆ, ಸೊ ಹಾಗಾದರೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ದೀಸ್ ಆರ್ ಕಾಸ್ಟ್
ಸೊ ಎಲ್ಲ ಇವು ಕಾಸ್ಟ್ ಏನದವಲ್ಲ ಇವು ಪ್ರೈಮ್ ಕಾಸ್ಟ್ ಅಂತ ಬರುತ್ತೆ. ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಈಗ ಅಬ್ಸರ್ವ್ ಮಾಡಿರಿ, ಫಸ್ಟಿಗೆ ರಾ ಮೆಟೀರಿಯಲ್ ಐತೆ. ಸೊ ಇದು ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ 10,000, ಇದು ಪ್ರೈಮ್ ಕಾಸ್ಟ್ದಾಗ ಬರುತ್ತೆ. ಓಕೆ, ಡೈರೆಕ್ಟ್ ವೇಜಸ್ ಪೇಡ್ ಇದು ಕೂಡ ಪ್ರೈಮ್ ಕಾಸ್ಟ್ದಾಗ ಬರುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಟ್ ಈಸ್ ಆಲ್ಸೋ ಪ್ರೈಮ್ ಕಾಸ್ಟ್ದಾಗ ಬರುತ್ತೆ. ಸೊ ಇನ್ನೇನು ಮಾಡಿರಿ, ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ಡ್ 10,000. ಸೊ ಇಲ್ಲಿ ಮೆನ್ಷನ್ ಮಾಡಬೇಕು ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ಡ್ 10,000. ನೆಕ್ಸ್ಟ್ ಒನ್ ಡೈರೆಕ್ಟ್ ವೇಜಸ್ ಪೇಡ್ 20,000. ವಿ ಹ್ಯಾವ್ ಟು ಮೆನ್ಷನ್ ಡೈರೆಕ್ಟ್ ವೇಜಸ್ ಪೇಡ್ 20,000. ನೆಕ್ಸ್ಟ್ ಒನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 7,000. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನು ಮಾಡಿರಿ 7,000 ಅಂತ ಹೇಳಿ ಮೆನ್ಷನ್ ಮಾಡಿರಿ. ಮತ್ತು ನೋಡಿರಿ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಡೈರೆಕ್ಟ್ ರಿಲೇಟೆಡ್. ಸೊ ಏನು ಇನ್ಫಾರ್ಮೇಷನ್ ಇಲ್ಲ. ಸೊ ಇವನ್ನೆಲ್ಲ ಏನು ಮಾಡಿರಿ ಟೋಟಲ್ ಮಾಡಿರಿ. ಓಕೆ, ಸೊ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ 10,000 ಪ್ಲಸ್ 20,000 ಪ್ಲಸ್ 7,000. ಸೊ ಟೋಟಲ್ 37,000 ಬರುತ್ತೆ. ಸೊ ಇದಕ್ಕೆ ಏನು ಕೊಡಬೇಕಂದ್ರೆ ನೇಮ್ ಕೊಡಬೇಕು, ಇದಕ್ಕೊಂದು ಪ್ರೈಮ್ ಕಾಸ್ಟ್ ಅಂತ ಕೊಡಬೇಕು. ಓಕೆ, ಸೊ ಕಾಮನ್ ಆಗಿ ಸಿಂಪಲ್ ಆಗಿ ಕೇಳ್ತಿರ್ತಾರೆ ಎಕ್ಸಾಮ್ದಲ್ಲಿ ವಾಟ್ ಈಸ್ ಮೀನ್ ಬೈ ಪ್ರೈಮ್ ಕಾಸ್ಟ್ ಅಂತೇಳಿ 2 ಮಾರ್ಕ್ಸ್ಗೆ ಅದನ್ನು ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ದೀಸ್ ಕಾಸ್ಟ್ ಆರ್ ಕಾಲ್ಡ್ ಪ್ರೈಮ್ ಕಾಸ್ಟ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಆ್ಯಡ್ ಮಾಡಬೇಕು. ಇಲ್ಲಿ ಆ್ಯಡ್ ಏನು ಮಾಡಬೇಕಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಡ್ ಮಾಡಬೇಕು. ಓಕೆ, ಫ್ಯಾಕ್ಟ್ರಿ ಓವರ್ ಹೆಡ್ ರಿಲೇಟೆಡ್ ಏನೇನು ಇನ್ಫಾರ್ಮೇಷನ್ ನೋಡ್ರಿ. ಸೊ ಇದಕ್ಕೆ ಇನ್ನೊಂದು ನೀವು ನೆನಪಿಟ್ಕೋಬೇಕು, ಫ್ಯಾಕ್ಟ್ರಿ ಓವರ್ ಹೆಡ್ ಏನಿದೆಲ್ಲ, ಸೊ ಇದಕ್ಕೆ ಇನ್ನೊಂದು ಏನಂತಾರೆ ಅಂದರೆ ವರ್ಕ್ ಓವರ್ ಹೆಡ್ ಕೂಡ ಅಂತಾರೆ. ಓಕೆ, ಸೊ ಫ್ಯಾಕ್ಟ್ರಿ ಓವರ್ ಹೆಡ್ ಅಥವಾ ವರ್ಕ್ ಓವರ್ ಹೆಡ್ ಅಥವಾ ವರ್ಕ್ ಕಾಸ್ಟ್ ಕೂಡ ಅಂತಾರೆ. ಓಕೆ, ನೆನಪಿಟ್ಕೊಳ್ಳಿ ನೀವು. ಸೊ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಎಷ್ಟಿದೆ ಇಲ್ಲಿ ನೋಡ್ರಿ 50% ಆನ್ ವೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ವೇಜಸ್ ಮೇಲೆ 50% ಮಾಡಿರಿ, ಅದು ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಆಕೈತೆ ಅಂತ ಹೇಳಿದ್ದಾರೆ. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ ತೋರಿ. ನೆಕ್ಸ್ಟ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂತ ಮೆನ್ಷನ್ ಮಾಡಿರಿ. ಸೊ ಇವಾಗ ಇಲ್ಲಿ ನೋಡ್ರಿ ವೇಜಸ್ ಅಂದರೆ ಯಾವುದಿದೆ, ವೇಜಸ್ ಐತಲ್ರಿ ಅಂದರೆ 20,000 ಇದೆ. ಸೊ 20,000 ಮೇಲೆ ಏನು ಮಾಡಿರಿ 50% ಮಾಡಿರಿ. ಹೆಂಗೆ ಮಾಡಬೇಕು, ಸೊ ಇಲ್ಲಿ ನೋಡ್ರಿ ಒನ್ಸ್ ಅಗೇನ್. ಸೊ 20,000 ಇಂಟು 50 ಡಿವೈಡೆಡ್ ಬೈ 100 ಮಾಡಬೇಕು. ಸೊ ಎಷ್ಟು ಬರುತ್ತೆ 10,000 ಬರುತ್ತೆ. ಓಕೆ, ಸೊ ಇದನ್ನ 10,000 ಮೆನ್ಷನ್ ಮಾಡಿರಿ. ಮತ್ತೇನು ಫ್ಯಾಕ್ಟ್ರಿ ಓವರ್ ಹೆಡ್ ಇನ್ಫಾರ್ಮೇಷನ್ ಏನಿದಾವ್ರಿ ಏನೂ ಇಲ್ಲ. ಓಕೆ, ಪ್ರಾಬ್ಲಮ್ದಲ್ಲಿ ಇದಷ್ಟೇ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಏನು ಮಾಡಿರಿ ನೀವು, ಸೊ ಅದನ್ನ ಟೋಟಲ್ ಮಾಡಿರಿ. ಓಕೆ, ಆ್ಯಡ್ ಮಾಡಿರಿ ಎಷ್ಟಾಗುತ್ತೆ ಪ್ರೈಮ್ ಕಾಸ್ಟ್ದಾಗ ಫ್ಯಾಕ್ಟ್ರಿ ಕಾಸ್ಟ್ ಆ್ಯಡ್ ಮಾಡಿರಿ ಎಷ್ಟು ಬರುತ್ತೆ 47,000 ಬರುತ್ತೆ. ಸೊ ಅದಕ್ಕೆ ವರ್ಕ್ ಕಾಸ್ಟು ಅಂತಾರೆ, ಫ್ಯಾಕ್ಟ್ರಿ ಕಾಸ್ಟು ಅಂತಾರೆ, ಅಥವಾ ಫ್ಯಾಕ್ಟ್ರಿ ಓವರ್ ಹೆಡ್ ಇದೆ ಎಷ್ಟು 47,000. ಸೊ ಈ ಥರ ಇದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ನೋಡಿರಿ, ಇನ್ನು ನೆಕ್ಸ್ಟ್ ಹೆಡ್ ತೊಗೋಬೇಕು ನಾವು. ಆ್ಯಡ್ ಏನು ಮಾಡಿರಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆ್ಯಡ್ ಮಾಡಬೇಕು. ಓಕೆ, ಸೊ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ತೆಗೆದುಕೊಳ್ರಿ. ಸೊ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಸೊ ಇವೆಲ್ಲ ಆಫೀಸ್ ಎಕ್ಸ್ಪೆನ್ಸಸ್ ಇದೆ ನೋಡಿರಿ. ಆಫೀಸ್ ಎಕ್ಸ್ಪೆನ್ಸಸ್ ಇಟ್ ಈಸ್ ಕಮ್ಸ್ ಅಂಡರ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ದಾಗ ಬರುತ್ತೆ. 20% ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಫ್ಯಾಕ್ಟ್ರಿ ಕಾಸ್ಟ್ ಅಂದರೆ ನಿಮ್ಗೆ ನೆನಪು ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಿರಿ ನೀವು 47,000. ಸೊ ಇದಕ್ಕೆ ಏನೇನು ವರ್ಡ್ ನೆನಪಿಟ್ಕೋರಿ, ಇದನ್ನ ಫ್ಯಾಕ್ಟ್ರಿ ಕಾಸ್ಟ್ಗೆ ಏನೇನು ಅನದರ್ ವರ್ಡ್ ಏನಿದಾವೆ ಅಂದರೆ ವರ್ಕ್ ಓವರ್ ಹೆಡ್ಡು ಅಂತಾರೆ. ಓಕೆ, ಫ್ಯಾಕ್ಟ್ರಿ ಕಾಸ್ಟು ಅಂತಾರೆ. ಸೊ ಈ ಥರ ಇದು 47,000 ಇದೆ ಅಲ್ರಿ. ಸೊ ಏನು ಮಾಡ್ಬೇಕು ನೀವು 47,000 ಇಂಟು ಎಷ್ಟು ಪರ್ಸೆಂಟ್ ಮಾಡಬೇಕು 20% ಮಾಡ್ಕೋಬೇಕು. ಸೊ 47,000 ಇಂಟು 20 ಡಿವೈಡೆಡ್ ಬೈ 100 ಮಾಡಬೇಕು. ಸೊ ಅವಾಗ 9,400 ಬರುತ್ತೆ. ಓಕೆ, ಸೊ ಯಾಕೆ ನೋಡಿರಿ 20% ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಫ್ಯಾಕ್ಟ್ರಿ ಕಾಸ್ಟ್ ನಥಿಂಗ್ ಬಟ್ ವರ್ಕ್ ಓವರ್ ಹೆಡ್ ಅನ್ಬೋದು, ಫ್ಯಾಕ್ಟ್ರಿ ಕಾಸ್ಟ್ ಕೂಡ ಅಂತಾರೆ. ಸೊ ಇಲ್ಲಿ ಬಂದಿದೆ ನೋಡಿರಿ 47,000 ಇಂಟು 20 ಡಿವೈಡೆಡ್ ಬೈ 100 ಮಾಡಿದಾಗ 9,400 ಬರುತ್ತೆ. ಓಕೆ, ನೆಕ್ಸ್ಟ್ ಇದನ್ನ ಆ್ಯಡ್ ಮಾಡಿರಿ. ಮತ್ತೇನು ಇನ್ಫಾರ್ಮೇಷನ್ ಅದಾವೆ ನೋಡಿರಿ, ಯಾವುದೂ ಇನ್ಫಾರ್ಮೇಷನ್ ಇಲ್ಲ. ಸೊ ಇಷ್ಟೇ ಇನ್ಫಾರ್ಮೇಷನ್ ಇದೆ. ಸೊ ಇವನ್ನೆಲ್ಲ ಆ್ಯಡ್ ಮಾಡಿರಿ. ಸೊ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ 47,000ದಲ್ಲಿ 9,400 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 56,400 ಬರುತ್ತೆ. ಸೊ ಇದಕ್ಕೊಂದು ನೇಮ್ ಕೊಡ್ರಿ, ಕಾಸ್ಟ್ ಆಫ್ ಸೇಲ್ ಅಂತ ಕೊಡ್ರಿ. ಓಕೆ, ಕಾಸ್ಟ್ ಆಫ್ ಸೇಲ್ ಅಂತ ಕೊಡ್ರಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಿಮ್ಗೆ ಏನು ಪಾಯಿಂಟ್ ಔಟ್ ಮಾಡೋದಾರ ನೋಡ್ರಿ. ಈಗ ಸೊ ನೀವು ಎಷ್ಟು ಸೆಲ್ಲಿಂಗ್ ಸೇಲ್ಸ್ ಎಷ್ಟು ವ್ಯಾಲ್ಯೂ ಸೇಲ್ಸ್ ಆಗಿದೆ ಅನ್ನೋದು ಪಾಯಿಂಟ್ ಔಟ್ ಮಾಡ್ಬೇಕು ನೀವು. ಸೊ ಪ್ರಾಬ್ಲಮ್ ಯಾವ ಥರ ಕೇಳ್ತಾರೆ ಅದೇ ಥರ ನೀವು ಹೋಗ್ಬೇಕು. ಫಸ್ಟ್ ಇಲ್ಲಿ ನೋಡಿರಿ, ನೆಕ್ಸ್ಟ್ ಆ್ಯಡ್ ಮಾಡಿರಿ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಡ್
ಪ್ರಾಫಿಟ್ ಅಂತ ಮಾಡಿ. ಓಕೆ, ಸೊ ಈಗ ನಿಮ್ಗೊಂದು ನಾನು ಸಿಂಪಲ್ ವೇ ಹೇಳ್ತೀನಿ ನೋಡ್ರಿ. ಪ್ರಾಫಿಟ್, ಸೊ ಪ್ರಾಫಿಟ್ 20% ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾರೆ. ಸೊ ಯಾವ ಥರ ನಾವು ಪ್ರಾಫಿಟ್ 20% ಆನ್ ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡೋದಪ್ಪ ಅಂದರೆ, ಸೊ ಫಸ್ಟ್ ಈ ಥರ ಒಂದು ಇದನ್ನು ಮಾಡ್ಕೊರಿ. ಫಸ್ಟ್ ಏನು ಮಾಡಬೇಕಂದ್ರೆ ಹಂಗೆ ರಫ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಈಗ ಸೆಲ್ಲಿಂಗ್ ಪ್ರೈಸ್ ಇರುತ್ತೆ. ಓಕೆ, ಸೆಲ್ಲಿಂಗ್ ಪ್ರೈಸಲ್ಲಿ ಏನು ಇನ್ಕ್ಲೂಡ್ ಇರುತ್ತೆ ಅಂದರೆ ಸಿ ಪಿ ಕಾಸ್ಟ್ ಪ್ರೈಸ್ ಇನ್ಕ್ಲೂಡ್ ಇರುತ್ತೆ ಪ್ಲಸ್ ಪ್ರಾಫಿಟ್ ಇನ್ಕ್ಲೂಡ್ ಇರುತ್ತೆ. ಓಕೆ, ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇನ್ಕ್ಲೂಡ್ ಇರುತ್ತೆ. ಸೊ ನಿಮಗೆ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ? 20% ಕೊಟ್ಟಾರಲ್ರಿ. ಪ್ರಾಫಿಟ್ 20% ಕೊಟ್ಟಾರ. ಓಕೆ, ನೆಕ್ಸ್ಟ್ ಎದ್ರ ಮೇಲೆ ಕೊಟ್ಟಾರೆ? ಆನ್ ಸೇಲ್ಸ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಡ್ತಾರೆ. ಆನ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ 100 ಇಟ್ಕೋಬೇಕು. ಆನ್ ಕಾಸ್ಟ್ ಪ್ರೈಸ್ ಅಂದ್ರೆ ಸಿ ಪಿ 100 ಇಟ್ಕೋಬೇಕು. ಸೊ ರಿಮೈನಿಂಗ್ ಎಷ್ಟು ಉಳಿತೇನೆ? 80 ಉಳಿತಲ್ರಿ. ಸೊ 80 ಉಳಿತಂದ್ರೆ ಈಗ ಏನು ಮಾಡ್ರಿ? ಸೊ ಇವಾಗ 56,400 ಏನು ಮಾಡಂದಾರೆ ನಿಮ್ಗೆ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ದಾರೆ. ಸೊ ಎಷ್ಟು ಈಗ ಸೆಲ್ಲಿಂಗ್ ಪ್ರೈಸ್ ಅಂತಂದರೆ ಕಾಸ್ಟ್ ಆಫ್ ಸೇಲ್ಸ್ ಇದೆ, ನೆನಪಿಟ್ಕೋರಿ. ಕಾಸ್ಟ್ ಆಫ್ ಸೇಲ್ಸ್ 56,400. ಸೊ ಏನು ಮಾಡ್ಬೇಕು ನೀವು? ಆ್ಯಡ್ ಪ್ರಾಫಿಟ್ ಅಂತ ಕೊಡ್ರಿ. ಆ್ಯಡ್ ಪ್ರಾಫಿಟ್. ಸೊ ಈ ಥರ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಸಿ ಪಿ ಪ್ಲಸ್ ಪ್ರಾಫಿಟ್. ಸಿ ಪಿ ಅಂದರೆ ಸೊ ಆಲ್ರೆಡಿ ನಿಮ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಸೊ ಈಗ ಈ ಥರ ಅಂದರೆ ಈಗ ಪ್ರಾಫಿಟ್ ಎಷ್ಟಿದೆ ನೋಡಿರಿ. ಇಲ್ಲೊಮ್ಮೆ ಇನ್ನೇನು ತೋರಿಸ್ತಾನೆ ನೋಡಿರಿ. ಸೆಲ್ಲಿಂಗ್ ಪ್ರೈಸ್ ಇದೆ, ನೆಕ್ಸ್ಟ್ ಇದೆ ಸಿ ಪಿ ಪ್ಲಸ್ ಇದು ಪ್ರಾಫಿಟ್. ಓಕೆ, ಸೊ ಪ್ರಾಫಿಟ್ ಆಲ್ರೆಡಿ ಎಷ್ಟು ಪರ್ಸೆಂಟ್ ಕೊಟ್ಟಾರೆ? 20% ಕೊಟ್ಟಾರೆ. ಎದ್ರ ಮೇಲೆ ಇದೆ? ಅದ ಸೇಲ್ಸ್ ಮೇಲೆ ಐತಿಲ್ಲ ರೀ, ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾರೆ. ಅಂದರೆ ಸಿ ಪಿ ಎಷ್ಟಾಯಿತು? 80 ಆಯಿತು. ಸೊ ಅಂದರೆ 56,400 ಇಂಟು 20 ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ ಕಾಸ್ಟ್ ಆಫ್ ಸೇಲ್ ಐತಿಲ್ಲ ರೀ. ಸೊ ಅಂದ್ರೆ ನೀವು ಕಾಸ್ಟಿಂಗ್ ಕಾಸ್ಟ್ ಸೀಟ್ ರೆಡಿ ಮಾಡತ್ತೀರಿ ಅಂದ್ರೆ ಡಿವೈಡೆಡ್ ಬೈ ಇದು 80 ಇಟ್ಕೋಬೇಕು. ಯಾಕಂದ್ರೆ ಅದು ಕಾಸ್ಟ್ ಮೇಲೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡೋದು. 80 ಇಟ್ಕೋರಿ. ಸೊ ಇಲ್ಲಿ ಒನ್ಸ್ ಅಗೇನ್ ಡಿವೈಡೆಡ್ ಬೈ 80 ಆಗಬೇಕಿದೆ. ಡಿವೈಡೆಡ್ ಬೈ 80 ಆಯ್ತು ಅಂದರೆ ಸೊ ಅಮೌಂಟ್ ಎಷ್ಟು ಬರುತ್ತೆ? 14,100 ಬರುತ್ತೆ. ಓಕೆ, ಸೊ ಈ ಥರ ನೀವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ 14,100 ಈಗ 56,400 ಮೈನಸ್ 56,400 ಪ್ಲಸ್ 14 ಆ್ಯಡ್ ಮಾಡಂತಾರೆ ರೀ. ಆ್ಯಡ್ 14,100 ಆ್ಯಡ್ ಮಾಡಿದಾಗ 70,500 ಬರ್ತದೆ. ಇಟ್ ಈಸ್ ಎ ಸೇಲ್ಸ್ ಅಂತ ಹೇಳ್ಬೋದು. ಸೊ ಈ ಥರ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಪ ಅಂತಂದರೆ ಸೊ ಇಲ್ಲೂ ಐದು ನೋಡ್ರಿ. ಆ್ಯಕ್ಚುಲಿ ಬುಕ್ಸ್ದಾಗೆಲ್ಲ ಹಿಂಗೆ ಕೊಟ್ಟಿರ್ತಾರೆ. ಪ್ರಾಫಿಟ್ 20% ಆತಂದ್ರೆ ಎಸ್ ಪಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 25% ಅಂತ ಹೇಳ್ತಾರೆ, ಆರ್ 1/4 ಅಂತ ಹೇಳ್ತಾರೆ. ಸೊ ನೀವು ಕನ್ಫ್ಯೂಷನ್ ಆಗಬಾರ್ರಿ. ಡೈರೆಕ್ಟಾಗಿ ಇನ್ನೇನು ಹೇಳ್ತೀನಿ ನೋಡ್ರಿ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇಟ್ಬೋದು. ಓಕೆ, ಎಸ್ ಪಿ ಅಂದರೆ ಸೆಲ್ಲಿಂಗ್ ಪ್ರೈಸ್, ಸಿ ಪಿ ಅಂದರೆ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಅಂತ ಇಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಪ್ರಾಫಿಟ್ ಎಷ್ಟು ಐತ್ರಿ? 20% ಐತೆ. ಎತ್ರ ಮೇಲೆ ಕೊಟ್ಟಾರೆ? ಆನ್ ಸೆಲ್ಲಿಂಗ್ ಪ್ರೈಸ್. ನೆಕ್ಸ್ಟ್ ರಿಮೈನಿಂಗ್ ಎಷ್ಟು ಉಳಿದೈತ್ರಿ? 80 ಉಳಿದೈತೆ. ಅಂದ್ರೆ ಸೊ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಆ್ಯಡ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಓಕೆ, ಸೊ ಇದಕ್ಕೆ ಇನ್ವಾಯ್ಸ್ ಕೂಡ ಅಂತಾರೆ. ಸೊ ಇಷ್ಟು. ನೆಕ್ಸ್ಟ್ ಇನ್ನು 80 ಯಾಕೆ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ತೆಗೆದುಕೊಂಡು ಅಂದರೆ ಇಲ್ಲಿ ನೋಡ್ರಿ ಕಾಸ್ಟ್ ಆಫ್ ಸೇಲ್ಸ್ ಅಂತ ಕೊಟ್ಟಾರೆ. 56,400 ನಾವು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಲ್ಲ. ಸೊ ಅದಕ್ಕಾಗಿ ಏನು ಮಾಡ್ಬೇಕು ನೀವು ಯಾವಾಗಲೂ ಪ್ರಾಫಿಟ್ ಫೈಂಡ್ ಔಟ್ ಮಾಡತ್ತೀರಿ ಅಂದರೆ ಸೊ ಈ ಥರ ಸೊ ಹಿಂಗೆ ಕಾಸ್ಟ್ ಆಫ್ ಸೇಲ್ ಅಂತ ಮೆನ್ಷನ್ ಮಾಡ್ತಾರಿಲ್ರಿ. ನೀವು ಕಾಸ್ಟಿಂಗ್ ರೆಡಿ ಮಾಡತ್ತೀರಿ, ಕಾಸ್ಟ್ ಸೀಟ್ ರೆಡಿ ಮಾಡತ್ತೀರಿ. ಸೊ ಇಲ್ಲಿ ಈಗ ಎಷ್ಟು ಬಂದಿದೆ? ಅದ 56,400 ಇದೆ. 56,400 ಇಂಟು 20 ಡಿವೈಡೆಡ್ ಬೈ 80 ಮಾಡ್ಬೇಕಾ? ನೆನಪಿಟ್ಕೋರಿ. ಯಾಕಂದರೆ ಇದು ಆನ್ ಕಾಸ್ಟ್ ಮೇಲೆ ಇದೆ. ಓಕೆ, ಸೊ 14,100 ಬರುತ್ತೆ. ಲಾಸ್ಟ್ಗೆ 70,500 ಇಟ್ ಈಸ್ ಎ ಸೇಲ್ಸ್ ಅಂತ ಹೇಳ್ಬೋದು. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಏನಿಲ್ಲ, ಒನ್ಸ್ ಅಗೇನ್ ಏನು ಮಾಡಿರಿ, ನೀಟಾಗಿ ಕಾಸ್ಟ್ ಸೀಟ್ ಅನ್ನೋದು ಏನಿದೆಯಲ್ಲ, ಸೊ ಕಾಸ್ಟ್ ಸೀಟ ಅದನ್ನ ಫಾರ್ಮ್ಯಾಟ್ ಅಬ್ಸರ್ವ್ ಮಾಡಿರಿ. ಸೊ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಪ್ರೈಮ್ ಕಾಸ್ಟ್ ಅಂದರೆ ನೆನಪಿಟ್ಕೋರಿ, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಓವರ್ ಹೆಡ್ ಕಾಸ್ಟ್ ಅಂದರೆ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇಟ್ ಈಸ್ ಕಾಲ್ಡ್ ಎ ಓವರ್ ಹೆಡ್ ಕಾಸ್ಟ್. ಸೊ ಈ ಥರ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಇವಾಗ ಕ್ವಶನ್ ನಂಬರ್ 2 ಸಾಲ್ವ್ ಮಾಡಿದಾಯಿತು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇನ್ನು ಕ್ವಶನ್ ನಂಬರ್ 3 ನೋಡೋಣ. ಓಕೆ, ಕ್ವಶನ್ ನಂಬರ್ 3 ಒಂದು ಕ್ವಶನ್ ಕೇಳಿದ್ದಾರೆ. ಇದು ಕೂಡ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024 ಇಯರ್ ಓಲ್ಡ್ QP ಇದೆ, ಓಲ್ಡ್ ಕ್ವಶನ್ ಪೇಪರ.
5 ಮಾರ್ಕ್ಸ್ ಪ್ರಾಬ್ಲಮ್ ಇದು ಕೂಡ. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ 5 ಮಾರ್ಕ್ಸ್ ಎಷ್ಟು ಪ್ರಾಬ್ಲಮ್ ಕೇಳಿದಾರಲ್ಲ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಇದು ನೋಡ್ರಿ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ರಿಸರ್ವ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿರಿ, ಕಾಂಟ್ರಾಕ್ಟ್ ಪ್ರೈಸ್ ಅಂತಿದೆ, ವರ್ಕ್ ಸರ್ಟಿಫೈಡ್ ಇದೆ, ವರ್ಕ್ ಸರ್ಟಿಫೈಡ್. ಸೊ 80% ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಅಂತ ಕೊಟ್ಟಾರೆ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ನ್ಯಾಷನಲ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ, ಬಟ್ ಇದು ನೋಷನಲ್ ಪ್ರಾಫಿಟ್ ಆಗಬೇಕು 10 ಲ್ಯಾಕ್. ನೆಕ್ಸ್ಟ್ ಎಸ್ಟಿಮೇಟೆಡ್ ಪ್ರಾಫಿಟ್ 9 ಲ್ಯಾಕ್ ಅಂತಿದೆ. ಓಕೆ, ಸೊ ಇಷ್ಟ ಪ್ರಾಬ್ಲಮ್ ಇದೆ, ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಸೊ ಒಂದು ನಿಮ್ಗೆ ವೇ ಹೇಳಿಕೊಡ್ತೇನೆ ನೋಡ್ರಿ. ಸೊ ಇವಾಗ ಫಸ್ಟ್ ಏನು ಮಾಡಿರಿ, ಸೊಲ್ಯೂಷನ್ ಅಂತ ಹಾಕಬೇಕು ಅಥವಾ ಆನ್ಸರ್ ಅಂತ ಮೆನ್ಷನ್ ಮಾಡಬೇಕು. ಫಸ್ಟ್ ಎತ್ಕೊಡ್ರಿ, ಅಮೌಂಟ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು P&L ಅಕೌಂಟ್ ಅಂತ ಹಾಕಬೇಕು. ಓಕೆ, P&L ಅಂತ ಹಾಕಿ ಒಂದು ಫಾರ್ಮುಲಾ ಬರೀಬೇಕು ನೀವು, ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸೊ ಏನೆಲ್ಲ ಇಲ್ಲಿ ಡೈರೆಕ್ಟ್ ಸಿಂಪಲ್ ಇನ್ಫಾರ್ಮೇಷನ್ ಇದೆ ನೋಡಿರಿ. ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ, ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ. ಸೊ ಈಗ ಎಸ್ಟಿಮೇಟೆಡ್ ಪ್ರಾಫಿಟ್ ಕೊಟ್ಟಿದ್ದಾರೆ, ನಮ್ಗೆ ವರ್ಕ್ ಸರ್ಟಿಫೈಡ್ ಐತ್ರಿ, ಐತೆ ನೋಡಿರಿ. ವರ್ಕ್ ಸರ್ಟಿಫೈಡ್ 80% ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಅಂತ ಕೊಟ್ಟ. ಸೊ ಇದನ್ನು ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಏನು ಮಾಡಿರಿ, ಒಂದು ವರ್ಕಿಂಗ್ ನೋಟ್ ಅಂತ ಕೊಡ್ರಿ. ಇಷ್ಟು ಏನು ಮಾಡಬೇಕು, ಫಾರ್ಮುಲಾ ಬರೀರಿ. ನಂತರ ಏನು ಮಾಡಿರಿ, ಒಂದು ವರ್ಕಿಂಗ್ ನೋಟ್ ಕೊಡ್ರಿ. ವರ್ಕಿಂಗ್ ನೋಟ್ದಾಗ ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಸರ್ಟಿಫೈಡ್ ಅಂತ ಕೊಡ್ರಿ. ಸೊ ಈಗ ಎಷ್ಟು ಪರ್ಸೆಂಟ್ ಮಾಡಂದಾರೆ, 80% ಮಾಡೋದು. ಎದ್ರ ಮೇಲೆ ಮಾಡಂದಾರೆ ಹೇಳ್ರಿ, ಕಾಂಟ್ರಾಕ್ಟ್ ಪ್ರೈಸ್ 95 ಲ್ಯಾಕ್ ಮೇಲೆ 80% ಮಾಡಬೇಕು. 95 ಲ್ಯಾಕ್ ಇಂಟು 80 ಡಿವೈಡೆಡ್ ಬೈ 100 ಮಾಡಿದಾಗ 76 ಲ್ಯಾಕ್ ಬರುತ್ತೆ. ಓಕೆ, ಸೊ ಇದನ್ನು ವರ್ಕ್ ಸರ್ಟಿಫೈಡ್ 76 ಲ್ಯಾಕ್ ಆಯಿತು. ಸೊ ಎಲ್ಲ ಅಮೌಂಟ್ ಸಿಕ್ಕೋಲ್ಲ ನಮಗೀಗ ನೋಡಿರಿ. ಎಸ್ಟಿಮೇಟೆಡ್ ಪ್ರೈಸು ಆಯ್ತು ರೀ, ವರ್ಕ್ ಸರ್ಟಿಫೈಡು ಆಯ್ತು ರೀ, ನೆಕ್ಸ್ಟ್ ಕಾಂಟ್ರಾಕ್ಟ್ ಪ್ರೈಸು ಆಯಿತು. ಸೊ ಇದನ್ನೇ ಜಸ್ಟ್ ಫಾರ್ಮುಲಾದಾಗ ಫಿಲ್ಅಪ್ ಮಾಡಬೇಕು. ಎಸ್ಟಿಮೇಟೆಡ್ ಪ್ರಾಫಿಟ್ ಎಷ್ಟು ಕೊಟ್ಟಾರೆ, 9 ಲ್ಯಾಕ್ ಕೊಟ್ಟಾರೆ. ಓಕೆ, ಸೊ ಎಸ್ಟಿಮೇಟೆಡ್ ಪ್ರಾಫಿಟ್ 9 ಲ್ಯಾಕ್ ಇಂಟು ವರ್ಕ್ ಸರ್ಟಿಫೈಡ್ ಎಷ್ಟಿದೆ ಫೈಂಡ್ ಔಟ್ ಮಾಡಿದ್ರು ನೋಡಿರಿ, 76 ಲ್ಯಾಕ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ ನೋಡಿರಿ. ಕಾಂಟ್ರಾಕ್ಟ್ ಪ್ರೈಸ 95 ಲ್ಯಾಕ್ ಇದೆ. ಓಕೆ, ಸೊ 95 ಲ್ಯಾಕ್ ಡಿವೈಡೆಡ್ ಬೈ 95 ಲ್ಯಾಕ್ ಇಡ್ರಿ. ಸೊ ಟೋಟಲ್ ನೋಡಿರಿ, 9 ಲ್ಯಾಕ್ ಇಂಟು 76 ಲ್ಯಾಕ್ ಡಿವೈಡೆಡ್ ಬೈ 95 ಲ್ಯಾಕ್ ಈಕ್ವಲ್ ಟು 7,20,000 ಬರುತ್ತೆ. ಓಕೆ, ಸೊ ಇದೇನಿಲ್ರಿ ಅಮೌಂಟ್ ಆಫ್ ಪ್ರಾಫಿಟ್ ಅಂತ ಹೇಳ್ಬೋದು. ಸೊ ಅಮೌಂಟ್ ಆಫ್ ಪ್ರಾಫಿಟ್ ಏನು ಮಾಡಿದ್ವು ನಾವು, ಟ್ರಾನ್ಸ್ಫರ್ ಟು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವು ಅಂತ ಹೇಳ್ಬೋದು. ಓಕೆ, ಸೊ ಇನ್ನು ನೆಕ್ಸ್ಟ್ ನೋಡಿರಿ, ಇನ್ನೊಂದು ಮಾಡ್ಬೇಕು ನೀವು, ಬಿ ಅಮೌಂಟ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ರಿಸರ್ವ್ ಮಾಡಬೇಕು. ಸೊ ಫಸ್ಟ್ ಆಫ್ P&Lಗೆ ನೆಕ್ಸ್ಟ್ ರಿಸರ್ವ್ ಮಾಡಬೇಕು, ರಿಸರ್ವ್. ನೆಕ್ಸ್ಟ್ ನೋಡಿರಿ, ನೋಷನಲ್ ಪ್ರಾಫಿಟ್ ಅದ ನ್ಯಾಷನಲ್ ಪ್ರಾಫಿಟ್ ಆಗಿದೆ, ಬಟ್ ಅದ ನೋಷನಲ್ ಪ್ರಾಫಿಟ್ ಆಗಬೇಕು. ನೋಷನಲ್ ಪ್ರಾಫಿಟ್ ಇಲ್ಲೂ ಒಂದು ಫಾರ್ಮುಲಾ ಬರುತ್ತೆ, ನೋಷನಲ್ ಪ್ರಾಫಿಟ್ ಮೈನಸ್ P&L ಅಕೌಂಟ್ ಅಂತೇಳಿ ಮಾಡಬೇಕು. ಸೊ ಆಲ್ರೆಡಿ ನಿಮ್ಮ ಪ್ರಾಬ್ಲಮ್ದಲ್ಲಿ ಕೊಟ್ಟಾರೆ ನೋಡಿರಿ, ನೋಷನಲ್ ಪ್ರಾಫಿಟ್ 10 ಲ್ಯಾಕ್ ಕೊಟ್ಟಾರೆ, ಮೈನಸ್ P&L ಎಷ್ಟು ಬಂದಿದೆ ನಮ್ದು 7,20,000 ಬಂದಿದೆ. ಸೊ ಓಕೆ, ಸೊ ಏನು ಮಾಡಿರಿ, 10 ಲ್ಯಾಕ್ ಮೈನಸ್ 7,20,000. ಸೊ ಅಮೌಂಟ್ ಎಷ್ಟು ಬರುತ್ತೆ, 2,80,000. ಇಟ್ ಈಸ್ ಎ ರಿಸರ್ವ್ ಅಂತ ಹೇಳ್ಬೋದು. ಸೊ ಇದನ್ನ ರಿಸರ್ವ್ ಟ್ರಾನ್ಸ್ಫರ್ ಮಾಡಿ. ಸೊ ಏನಿಲ್ಲ, ಈ ಫಾರ್ಮುಲಾ ಅಷ್ಟು ನೆನ್ಪಿಟ್ಕೋರಿ. ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಓಕೆ, ನೆಕ್ಸ್ಟ್ ಅಮೌಂಟ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ರಿಸರ್ವ್ ಹೆಂಗೆ ಮಾಡ್ಬೇಕಂದ್ರೆ ನೋಷನಲ್ ಪ್ರಾಫಿಟ್ ಮೈನಸ್ P&L ಅಕೌಂಟ್ ಮಾಡಬೇಕು. ಓಕೆ, ಸೊ ಈ ಥರ ಮಾಡಬೇಕಿದ್ದ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನನ್ನು ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ. ಇದನ್ನು ಕೂಡ RCU 2024 QP ಕ್ವಶನ್ ಪೇಪರ್ ಇದೆ. 2024 ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 5 ಮಾರ್ಚ್ಗೆ ಕೇಳಿದ್ದಾರೆ ನೋಡಿ. ಕ್ವಶನ್ ನಂಬರ್ 4 ಅಂತ ಕೇಳಿದ್ದಾರೆ. ಶಿವ ಟ್ರಾನ್ಸ್ಪೋರ್ಟ್ ಕಂಪನಿ ರನ್ಸ್ ದ ಫಾಲೋವಿಂಗ್ ಬಸ್ ಇನ್ ಬೆಳಗಾವಿ ಸಿಟಿ ಆ್ಯಂಡ್ ಲಿಮಿಟ್ಸ್ ಫಾರ್ 30 days ಇನ್ ಎ ಮಂತ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಪ್ಯಾಸೆಂಜರ್ ಕಿಲೋಮೀಟ್ರ ಫೈಂಡ್ ಔಟ್ ಮಾಡಂತ ಹೇಳ್ತಾರೆ. ಸೊ ಕ್ಯಾಲ್ಕುಲೇಟ್ ಪ್ಯಾಸೆಂಜರ್ ಕಿಲೋಮೀಟರ್ ಅಂತ ಹೇಳ್ತಾರೆ.
ಸೊ ಇಲ್ಲಿ ನೋಡ್ರಿ ಏನಿಲ್ಲ ಇದು ಆ್ಯಕ್ಚುಲಿ ಕಾಮನ್ ಕ್ವಶನ್ ಇದ್ದಂಗೆ ಇರ್ತವೆ. 10 ಬಸ್ ಆಫ್ 30 ಪ್ಯಾಸೆಂಜರ್ ಕೆಪಾಸಿಟಿ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ 10 ಬಸ್ ಆಫ್ 45 ಪ್ಯಾಸೆಂಜರ್ಸ್ ಕೆಪಾಸಿಟಿ ಅಂತ ಹೇಳ್ತಾರೆ. ಸೊ ನೀವು ಎರಡು ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟಿಗೆ 10 ಬಸ್ ಎಷ್ಟು ಕೆಪಾಸಿಟಿ ಹೊಂದಿದಾವತ್ರಿ ಅವ 30 ಪ್ಯಾಸೆಂಜರ್ಸ್ ಕೆಪಾಸಿಟಿ ಹೊಂದಿದಾವೆ. ನೆಕ್ಸ್ಟ್ ಇನ್ನೂ 10 ಬಸ್ ಅದಾವು, ಅವು ಎಷ್ಟು ಕೆಪಾಸಿಟಿ ಹೊಂದಿದಾವ್ರಿ 45 ಪ್ಯಾಸೆಂಜರ್ಸ್ ಕೆಪಾಸಿಟಿ ಹೊಂದಿದಾವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ ಆನ್ ಆ್ಯನ್ ಎವರೇಜ್ ಈಚ್ ಬಸ್ ಮೇಕ್ಸ್ 10 ಟ್ರಿಪ್ಸ್ ಸೊ ಪರ್ ಡೇ ಅಂತ ಹೇಳ್ತಾರೆ. ಸೊ 10 ಟ್ರಿಪ್ಸ್ ಪರ್ ಡೇ. ಸೊ ಆನ್ ಆ್ಯಂಡ್ ಎವರೇಜ್ ಅವ್ರದ 10 ಟ್ರಿಪ್ ಐತೆ ಅಂತ ಹೇಳ್ತಾರೆ ಪರ್ ಡೇಲಿ ಅವರ 10 ಟ್ರಿಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಕವರಿಂಗ್ ಎ ಡಿಸ್ಟೆನ್ಸ್ ಆಫ್ 15 ಕಿಲೋಮೀಟರ್ ಈಚ್ ಅಂತ ಹೇಳ್ತಾರೆ. ಸೊ ಕಿಲೋಮೀಟರ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ 15 ಕಿಲೋಮೀಟರ್ ಈಚ್ ಅಂತ ಹೇಳ್ತಾರೆ. ಓಕೆ, ಈಚ್ ಟ್ರಿಪ್ ಅಂತ ಹೇಳ್ತಾರೆ. ವಿತ್ 80% ಆಫ್ ಸೀಟ್ ಅಕ್ಯುಪೈಡ್. ಎಷ್ಟು ಪರ್ಸೆಂಟ್ ಸೀಟ್ ಅಕ್ಯುಪೈಡ್ ಮಾಡ್ಕೊಂಡಾರತ್ರಿ 80% ಸೀಟ್ ಅಕ್ಯುಪೈಡ್ ಮಾಡ್ಕೊಂಡಾರತ್ತ. ಸೊ ಏನು ನಾ ಬರೆಯತ್ತೀನಿಲ್ಲ, ಸೊ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ಅಬ್ಸರ್ವ್ ಮಾಡ್ಕೋತವ್ರಿ. ಜನರಲಿ 5 ಬಸ್ ಆರ್ ಕೆಪ್ಟ್ ಅವೇ ಫ್ರಮ್ ರೋಡ್ ಫಾರ್ ರಿಪೇರ್ಸ್ ಅಂತ ಹೇಳ್ತಾರೆ. ಸೊ ಇದನ್ನ ನಂತರ ಇನ್ಫಾರ್ಮೇಷನ್ ನೋಡೋಣ. ಕ್ಯಾಲ್ಕುಲೇಟ್ ಪ್ಯಾಸೆಂಜರ್ ಕಿಲೋಮೀಟರ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಏನು ಇನ್ಫಾರ್ಮೇಷನ್ ನೀಡೋದಿಲ್ಲ, ಸೊ ಅದನ್ನಷ್ಟು ನೀವು ಪ್ರಾಬ್ಲಮ್ದಲ್ಲಿ ನೋಡಬೇಕು. ಸೊ ಏನೇನು ಈಗ ನಮ್ಗೆ ಏನು ಕೇಳಿದಾರೆ ಅವರ ಪ್ಯಾಸೆಂಜರ್ ಕಿಲೋಮೀಟರ್ ಎಷ್ಟು ಅನ್ನೋದು ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ಗೆ ಇಲ್ಲಿ ಎರಡು ಕೇಸ್ ಕೊಡ್ತಾರೆ ನೋಡ್ರಿ ನಿಮಗೆ, ಅಂದರೆ ಎರಡು ಸಿಚುವೇಶನ್. ಫಸ್ಟ್ 10 ಬಸ್ ಅದಾವ ಅಂತ ಹೇಳ್ತಾರೆ, 30 ಪ್ಯಾಸೆಂಜರ್ ಅದಾರ ಅಂತ ಹೇಳ್ತಾರೆ. ಸೊ ಅದರ ಎಷ್ಟು ಕಿಲೋಮೀಟ್ರ್ ಆಗ್ತೈತಿ. ನೆಕ್ಸ್ಟ್ 10 ಬಸ್ ಅದಾವೆ, 45 ಪ್ಯಾಸೆಂಜರ್ ಕೆಪಾಸಿಟಿ ಇದೆ, ಅದು ಎಷ್ಟು ಆಕೈತಿ ಅಂತ ಹೇಳಿ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇವ್ನ ಎರಡು ಫೈಂಡ್ ಔಟ್ ಮಾಡ್ಬೇಕು ನೋಡಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡಿರಿ ಸೊಲ್ಯೂಷನ್ ಅಂತ ಕೊಡ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಬೇಕು. ನೀವು ಆನ್ಸರ್ ಆರ್ ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡಿರಿ. ಕ್ಯಾಲ್ಕುಲೇಷನ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಂತ ಮೆನ್ಷನ್ ಮಾಡಿರಿ. ಕ್ಯಾಲ್ಕುಲೇಷನ್ ಆಫ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಓಕೆ, ಸೊ ಇದಕ್ಕೆ ಶಾರ್ಟ್ ಫಾರ್ಮ್ ಏನಂತಾರೆ PKM ಅಂತಾರೆ, ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಂತ ಹೇಳ್ತಾರೆ. ಸೊ ಒಂದು ಫಾರ್ಮುಲಾ ಬರುತ್ತೆ, ಈ ಫಾರ್ಮುಲಾ ನೀವು ನೆನಪಿಡಲೇಬೇಕು. ಬಸ್ ತೆಗೆದುಕೊಳ್ಬೇಕು ಇಂಟು ಟ್ರಿಪ್ ತೆಗೆದುಕೊಳ್ಬೇಕು ಇಂಟು ಡೇಸ್ ಇಂಟು ಡಿಸ್ಟೆನ್ಸ್ ಇಂಟು ಕ್ಯಾಪಾಸಿಟಿ ಇಂಟು ಪರ್ಸಂಟೇಜ್ ಅಕ್ಯುಪೈಡ್. ಸೊ ಇವನ್ನೆಲ್ಲ ನಾವು ಪ್ರಾಬ್ಲಮ್ದಲ್ಲಿ 1 by 1 ನೋಡ್ಕೋತ ಹೋಗ್ಬೇಕು. ಓಕೆ, ಸೊ ಇವಾಗ ಫಸ್ಟ್ ಈ ಸಿಚುವೇಶನ್ ಸಾಲ್ವ್ ಮಾಡೋಣ. ಓಕೆ, 30 ಪ್ಯಾಸೆಂಜರ್ ಇದೆಯಲ್ಲ, ಸೊ ಇದನ್ನು ಇಲ್ಲಿ ನೋಡ್ರಿ ಪ್ಯಾಸೆಂಜರ್ ಕಿಲೋಮೀಟ್ರ್ ಅಂತ ಕೊಡ್ರಿ ಈಕ್ವಲ್ ಟು ಹಾಕಿ ಬಸ್ ನೋಡ್ರಿ. ಸೊ ಎಷ್ಟು ಬಸ್ ಅದಾವೆ ನೋಡ್ರಿ, ಫಸ್ಟ್ 10 ಬಸ್ ಅದಾವಲ್ಲ ರೀ. ಸೊ ಏನು ಮಾಡಿರಿ, ಸೊ 10 ಬಸ್ ಅಂತೇಳಿ ಮೆನ್ಷನ್ ಮಾಡಬೇಕು. 10 ಬಸ್ ಟ್ರಿಪ್ ಆನ್ ಆ್ಯಂಡ್ ಎವರೇಜ್ ಟ್ರಿಪ್ ಮಾಡಿದಾರೆ ನೋಡ್ರಿ ಅವರ. ಎವರೇಜ್ ಟ್ರಿಪ್ ಬಸ್ ಮೇಕ್ಸ್ 10 ಟ್ರಿಪ್ ಅಂತ ಹೇಳ್ತಾರೆ. ಓಕೆ, 10 ಟ್ರಿಪ್ ತೆಗೆದುಕೊಳ್ಬೇಕ್ರಿ ಇಂಟು ಡೇಸ್. ಎಷ್ಟು ಡೇಸ್ ಅದಾವ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸಿಟಿ ಲಿಮಿಟ್ ಫಾರ್ 30 ಡೇಸ್ ಇನ್ ಎ ಮಂತ್ ಅಂತ ಕೊಟ್ಟಿದ್ದಾರೆ. ಸೊ 30 ಡೇಸ್ ಅಂತ ಕೊಟ್ಟಿದಾರಲ್ಲ ರೀ. ಸೊ ಇದನ್ನು 30 ಡೇಸ್ ಅಂತೇಳಿ ತೆಗೆದುಕೊಳ್ಬೇಕು, 30 ಡೇಸ್. ನೆಕ್ಸ್ಟ್ ನೋಡ್ರಿ ಡಿಸ್ಟೆನ್ಸ್ ಅಂದರೆ ಕಿಲೋಮೀಟರ್, ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಐತ್ರಿ. ಡಿಸ್ಟೆನ್ಸ್ ಆಫ್ 15 ಕಿಲೋಮೀಟರ್ ಈಚ್ ಅಂತ ಹೇಳ್ತಾರೆ. 15 ಕಿಲೋಮೀಟರ್ 15 ಕಿಲೋಮೀಟರ್ ಈಚ್ ಅಂತ ಹೇಳ್ತಾರಲ್ಲ ರೀ, 15 ಕಿಲೋಮೀಟರ್. ನೆಕ್ಸ್ಟ್ ಕ್ಯಾಪಾಸಿಟಿ ಕೊಟ್ಟಾರ. ಸೊ ಕ್ಯಾಪಾಸಿಟಿ ಇಲ್ಲಿ ಅಬ್ಸರ್ವ್ ಮಾಡಿ 30 ಪ್ಯಾಸೆಂಜರ್ಸ್ ಕ್ಯಾಪಾಸಿಟಿ ಐತಿಲ್ಲ ರೀ. ಫಸ್ಟ್ನೇ ಸಿಚುವೇಶನ್ ಅಷ್ಟೇ ಸಾಲ್ವ್ ಮಾಡತ್ತವ್ರೆ, ನಾವು ಈಗ ಇದನ್ನು ಸಾಲ್ವ್ ಮಾಡತ್ತು 30. ಸೊ ಏನು ಮಾಡಿರಿ 30 ತೆಗೆದುಕೊಳ್ರಿ 30. ನೆಕ್ಸ್ಟ್ ಇಂಟು ಏನು ಮಾಡಬೇಕು ಪರ್ಸಂಟೇಜ್ ಅಕ್ಯುಪೈಡ್. ಎಷ್ಟು ಪರ್ಸಂಟೇಜ್ ಅಕ್ಯುಪೈಡ್ ಮಾಡ್ಕೊಂಡಾರತ್ರಿ ಟ್ರಿಪ್ ವಿತ್ 80% ಸೀಟ್ ಅಕ್ಯುಪೈಡ್ ಮಾಡ್ಕೊಂಡಾರ ಅಂತ ಹೇಳ್ತಾರೆ. ಅಂದರೆ 80 ಡಿವೈಡೆಡ್ ಬೈ 100 ಮಾಡಬೇಕು. ಸೊ ಈಗ ನೋಡ್ರಿ 10 ಬಸ್ ಅದಾವು, ಟ್ರಿಪ್ ಎಷ್ಟಿದೆ 10 ಟ್ರಿಪ್ ಇದೆ, ಡೇಸ್ 30 ಡೇಸ್ ಇದಾವೆ, ಡಿಸ್ಟೆನ್ಸ್ 15 ಕಿಲೋಮೀಟ್ರ್ ಇದೆ, ಕ್ಯಾಪಾಸಿಟಿ 10 ಬಸ್ ಕ್ಯಾಪಾಸಿಟಿ ಎಷ್ಟಿದೆ 30. ನೆಕ್ಸ್ಟ್ ನೋಡ್ರಿ ಪರ್ಸಂಟೇಜ್ ಅಕ್ಯುಪೈಡ್, ಎಷ್ಟು ಸೀಟ್ ಅಕ್ಯುಪೈಡ್ ಮಾಡ್ಕೊಂಡಾರ ಅವ್ರ 80% ಅಂದರೆ ಡಿವೈಡೆಡ್ ಬೈ 100 ಇಟ್ಕೊರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ 10,80,000 ಬರುತ್ತೆ. ಸೊ ಇದು ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಈಗ ಒಂದು ಸಿಚುವೇಶನ್ ಆಯಿತು. ಸೊ ಅನದರ್ ಸಿಚುವೇಶನ್ ನೋಡಿ. ಸೊ ಇಲ್ಲಿ 10 ಬಸ್ ಅದಾವು, ಇಲ್ಲಿ 45 ಕ್ಯಾಪಾಸಿಟಿ. ಏನು ಚೇಂಜ್ ಮಾಡೋದಿಲ್ಲ, ಜಸ್ಟ್ ಪ್ರಾಬ್ಲಮ್ ಇನ್ನಷ್ಟೇ ಚೇಂಜ್ ಮಾಡ್ಬೇಕು ನೋಡಿ. ಸೊ ಬಸ್ ನೋಡಿ. ಸೊ ಮತ್ತು ಫಾರ್ಮುಲಾ ಇದೆ ರೀ, ಬಸ್ ಎಷ್ಟು ಅದಾವೆ ಇಲ್ಲಿ 10 ಬಸ್ ಅದಾವೆ. ಓಕೆ, 10 ಮೆನ್ಷನ್ ಮಾಡಬೇಕು. ಟ್ರಿಪ್ ನೋಡಿ. ಸೊ ಎಷ್ಟು ಟ್ರಿಪ್ ಅದಾವೆ ರೀ, ಎಷ್ಟು ಟ್ರಿಪ್ ಐತ್ರಿ ಇಲ್ಲಿ
10 ಟ್ರಿಪ್ ಐತಿಲ್ರಿ, ಆನ್ ಆ್ಯಂಡ್ ಎವರೇಜ 10 ಟ್ರಿಪ್ ಐತಿ. 10 ಟ್ರಿಪ್ ತೆಗೆದುಕೊಂಡು ನೆಕ್ಸ್ಟ್ ನೋಡಿರಿ ಡೇಸ್ ಎಷ್ಟು ಅದಾವ್ರಿ. ಸೊ ಪ್ರಾಬ್ಲಮ್ದಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿರಿ, ಡೇಸ 30 ಡೇಸ್ ಇದೆ. ಓಕೆ, 30 ಡೇಸ್. ನೆಕ್ಸ್ಟ್ ನೋಡಿರಿ ಡಿಸ್ಟೆನ್ಸ್ ಎಷ್ಟಿದೆ, ಎಷ್ಟು ಡಿಸ್ಟೆನ್ಸ್ ಇದೆ, 15 ಕಿಲೋಮೀಟರ್ ಇದೆ ಅಲ್ರಿ, ಡಿಸ್ಟೆನ್ಸ್ 15 ಕಿಲೋಮೀಟರ್. ಸೊ 15 ಕಿಲೋಮೀಟ್ರ್ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನೋಡಿ ಇನ್ನು ಕ್ಯಾಪಾಸಿಟಿ ಎಷ್ಟಿದೆ ನೋಡಿರಿ, ಕ್ಯಾಪಾಸಿಟಿ 45 ಪ್ಯಾಸೆಂಜರ್ ಕ್ಯಾಪಾಸಿಟಿ ಐತಲ್ರಿ ಅದು. ಸೊ ಏನು ಮಾಡಿರಿ 45 ಕ್ಯಾಪಾಸಿಟಿ ಐತ್ರಿ. ನೆಕ್ಸ್ಟ್ ಇನ್ನು ಏನು ಬೇಕು, ಪರ್ಸಂಟೇಜ್ ಅಕ್ಯುಪೈಡ್, ಎಷ್ಟು ಪರ್ಸಂಟೇಜ್ ಅಟ ಸೀಟನ್ನು ಅಕ್ಯುಪೈಡ್ ಮಾಡ್ಕೊಂಡಾರ ನೋಡಿರಿ. 80% ಸೀಟ್ ಅಕ್ಯುಪೈಡ್ ಅಂತ ಹೇಳ್ತಾರೆ. ಸೊ ಅಂದರೆ 80% ಅಂದರೆ 80/100. ಸೊ 10 × 10 × 30 × 15 × 45 ಸೊ ಇಂಟು 80/100 ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ, 16,20,000 ಬರುತ್ತೆ. ಸೊ ಈಗ ಏನು ಮಾಡಬೇಕಂದ್ರೆ ಯಾರು ಸಿಚುವೇಶನ್ ಕೊಟ್ಟಾರಲ್ರಿ ನಿಮಗೆ, ಫಸ್ಟ್ ಸಿಚುವೇಶನ 10 ಬಸ್ 30 ಪ್ಯಾಸೆಂಜರ್ ಕ್ಯಾಪಾಸಿಟಿ, ಸೆಕೆಂಡ್ರಿ 10 ಬಸ್ 45 ಪ್ಯಾಸೆಂಜರ್ ಕ್ಯಾಪಾಸಿಟಿ. ಸೊ ಇವನ್ನ ಎರಡು ಟೋಟಲ್ ನೋಡ್ರಿ. ಸೊ ಅಮೌಂಟ್ ಎಷ್ಟು ಇದೆ, ಅಮೌಂಟ್ ಅಂದರೆ ಇಲ್ಲಿ ಪ್ಯಾಸೆಂಜರ್ ಕಿಲೋಮೀಟರ್ ಎಷ್ಟಿದೆ, ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಈಕ್ವಲ್ ಟು 10,80,000 ಪ್ಲಸ್ 16,20,000. ಎರಡು ಪ್ಲಸ್ ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ ನಮ್ಗೆ, ಓಕೆ ಎರಡು ಪ್ಲಸ್ ಮಾಡಿರಿ 27 lakh. ಸೊ ಇದೇನು ಹೇಳ್ರಿ ಕಿಲೋಮೀಟರ್ಸ್ ಅಂತ ಮೆನ್ಷನ್ ಮಾಡಬೇಕು. ಟೋಟಲ್ ಅಂದರೆ ದ್ಯಾಟ್ ಈಸ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ 27 lakh. 10,80,000 ಪ್ಲಸ್ 16,20,000 ಟೋಟಲ್ 27 lakh ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಇಲ್ಲಿ ಏನಿಲ್ಲರಿ, ಇದೊಂದು ಫಾರ್ಮುಲಾ ನೀವು ನೆನಪಿಟ್ಕೋಬೇಕು. ಓಕೆ, ಸೊ ಎಷ್ಟು ಸಿಚುವೇಶನ್ ಕೊಡ್ತಾರಲ್ಲ ಅಷ್ಟು ಸಿಚುವೇಶನ್ ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್ ಇದೆ. ಸೊ ಇದನ್ನು ಮಿಸ್ ಮಾಡಬೇಡ್ರಿ. ಸೊ ಈ ಥರ ಪ್ರಾಬ್ಲಮ್ಸ್ ಕೇಳ್ರಿ ಅಂದ್ರೆ ಸಾಲ್ವ್ ಮಾಡಿರಿ. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಇದು ಕ್ವಶನ್ ನಂಬರ್ 4 ಆಯಿತು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಕೂಡ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಕ್ವಶನ್ ನಂಬರ್ 5 2024 ಇಯರ್ದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ. ಇದನ್ನು ಕೂಡ 5 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಮಾಡಿರಿ. ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಜೈ ಲಿಮಿಟೆಡ್ ಅಂತ ಹೇಳ್ತಾರೆ. ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಫಸ್ಟ್ ಯಾವ ಟು ಕ್ಯಾಲ್ಕುಲೇಟ್, ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡೋದು ಹೇಳ್ತಾರೆ, ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ತಾರೆ, ಪಿ ವಿ ರೇಷಿಯೋ. ಓಕೆ, ಸೆಕೆಂಡ್ ಒನ್ ಬಿ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ತಾರೆ, ಮಾರ್ಜಿನ್ ಆಫ್ ಸೇಫ್ಟಿ. ಓಕೆ, ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ತಾರೆ. ಸೊ ನಮ್ಗೆ ಏನು ಗೊತ್ತಿರಬೇಕಂದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಇದರ ಎರಡು ಥ್ರೂ ಫಾರ್ಮುಲಾ ಬೇಕು ನಮ್ಗೆ. ಓಕೆ, ಸೊ ಮೇನ್ ಏನಿಲ್ಲ, ಇದು ಇಂಪಾರ್ಟೆಂಟ್ ಇರೋದ ಪ್ರಾಬ್ಲಮ್ ಬೇಸ್ ಆನ್ ದ ಫಾರ್ಮುಲಾ ಮೇಲೆ ಇದೆ ನೋಡ್ರಿ. ಸೇಲ್ ಕೊಟ್ಟಿದ್ದಾರೆ, ಸೇಲ್ಸ್ 25 lakh ಕೊಟ್ಟಿದ್ದಾರೆ, ಪ್ರಾಫಿಟ್ ಕೊಟ್ಟಿದ್ದಾರೆ 6 lakh ಕೊಟ್ಟಿದ್ದಾರೆ. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ 9 lakh ಕೊಟ್ಟಿದ್ದಾರೆ. ಓಕೆ, ಸೇಮ್ ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತ ಹೇಳಿ ಮೆನ್ಷನ್ ಮಾಡಿರಿ. ಫಸ್ಟ್ ಏನು ಪಾಯಿಂಟ್ ಔಟ್ ಮಾಡಬೇಕು, ಸ್ಮಾಲ್ ಎ ಕೊಡ್ರಿ. ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷಿಯೋ ಫಸ್ಟ್ ಅವ್ರು ಏನು ಕ್ಯಾಲ್ಕುಲೇಟ್ ಮಾಡಂದಾರೆ, ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಂದಾರೆ. ನೆಕ್ಸ್ಟ್ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡಂದಾರೆ. ಪಿ ವಿ ರೇಷಿಯೋ ಫಾರ್ಮುಲಾ ಬರ್ಕೋರಿ. ಪಿ ವಿ ರೇಷಿಯೋ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಅಂತ ಹೇಳ್ಬೋದು, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಓಕೆ, ಸೊ ಪ್ರಾಬ್ಲಮ್ದಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಾರ ನೋಡ್ರಿ, ಎಲ್ಲರೇ ಐತ್ರಿ ಪ್ರಾಬ್ಲಮ್ದಲ್ಲಿ ಕಾಂಟ್ರಿಬ್ಯೂಷನ್ ಎಲ್ಲೂ ಇಲ್ಲ. ಸೊ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಕಾಂಟ್ರಿಬ್ಯೂಷನ್ದು ಫಾರ್ಮುಲಾ ಬರ್ಕೋರಿ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಸೇಲ್ಸ್ ಎಷ್ಟು ಮತ್ತು ಇನ್ನು ಬೇರೆ ಇದಕ್ಕೆ ಫಾರ್ಮುಲಾನು ಅದಾವ್ರಿ ಕಾಂಟ್ರಿಬ್ಯೂಷನ್ಗೆ. ಸೊ ಅವನ್ನೆಲ್ಲ ನೀವು ನೋಡ್ಕೋಬೇಕು. ಸೊ ಈ ಪ್ರಾಬ್ಲಮ್ ರಿಲೇಟೆಡ್ ಇರುವಂಥದ್ದು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೊ ಸೇಲ್ಸ್ ಎಷ್ಟೈತೆ ನೋಡ್ರಿ, 25,000 ಐತಿ, ಮೈನಸ್ ವೇರಿಯಬಲ್ ಕಾಸ್ಟ್ 9 lakh ಈಕ್ವಲ್ ಟು ಎಷ್ಟು ಬರುತ್ತೆ, 16 lakh ಬರುತ್ತೆ. ಸೊ ಇದು ಕಾಂಟ್ರಿಬ್ಯೂಷನ್. ಸೊ ನಮ್ಗೆ ಪಿ ವಿ ರೇಷಿಯೋ ಬೇಕಾಗಿತ್ತಲ್ಲ ರೀ, ಕಾಂಟ್ರಿಬ್ಯೂಷನ್ ಮೈನಸ್ ಸೇಲ್ಸ್ ಮಾಡ್ಬೇಕು. ಸೊ ಅಂದ್ರೆ ಪಿ ವಿ ರೇಷಿಯೋ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಎಷ್ಟು ರೀ, ಎಷ್ಟು ಬಂದೈತೆ ನೋಡ್ರಿ 16 lakh 16 lakh. ಇಲ್ಲಿ ಪಿ ವಿ ರೇಷಿಯೋ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ರೀ, ಡಿವೈಡೆಡ್ ಬೈ ಸೇಲ್ಸ್ ವ್ಯಾಲ್ಯೂ ಎಷ್ಟೈತೆ ನೋಡ್ರಿ. ಆಲ್ರೆಡಿ ಪ್ರಾಬ್ಲಮ್ದಾಗ ಕೊಟ್ಟಾರ ನೋಡ್ರಿ, 25 lakh ಕೊಟ್ಟಾರಲ್ಲ ರೀ, 25 lakh ಸೇಲ್ಸ್ ವ್ಯಾಲ್ಯೂ. ಸೊ 16 lakh ಡಿವೈಡೆಡ್ ಬೈ 25 lakh ಮಾಡಿದಾಗ 0.64 ಬರುತ್ತೆ. ಓಕೆ, ಸೊ ಇದೇ ಏನ್ರಿ ಪಿ ವಿ ರೇಷಿಯೋದ ಎಷ್ಟು ಬಂತು, 0.64 ಪಿ ವಿ ರೇಷಿಯೋ. ನೆಕ್ಸ್ಟ್ ಇನ್ನೇನು ಮಾಡಬೇಕು, ಮಾರ್ಜಿನ್ ಆಫ್ ಸೇಫ್ಟಿ ಫೈಂಡ್ ಔಟ್ ಮಾಡಬೇಕು. ಸೊ ಓಕೆ,
ಸೊ ಮಾರ್ಜಿನ್ ಆಫ್ ಸೇಫ್ಟಿ ಪಾಯಿಂಟ್ ಔಟ್ ಮಾಡ್ಬೇಕು. ಬಿ ಅದು ಕೊಡ್ರಿ ಕ್ಯಾಲ್ಕುಲೇಷನ್ ಆಫ್ ಮಾರ್ಜಿನ್ ಆಫ್ ಸೇಫ್ಟಿ. ಇದಕ್ಕೂ ಒಂದು ಫಾರ್ಮುಲಾ ಐತ್ರಿ, ಮಾರ್ಜಿನ್ ಆಫ್ ಸೇಫ್ಟಿ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ನೀವು ಇನ್ನೊಂದು ಸ್ವಲ್ಪ ಏನು ಮಾಡಿರಿ, ಕಾಂಟ್ರಿಬ್ಯೂಷನ್ದಾಗ ಕೆಲವೊಂದಷ್ಟು ಇನ್ನೂ ಫಾರ್ಮುಲಾವನ್ನು ಬರ್ತಾವೆ ನೋಡಿರಿ. ನೆಕ್ಸ್ಟ್ ಪಿ ವಿ ರೇಷಿಯೋ ಕೂಡ ಪಾಯಿಂಟ್ ಔಟ್ ಮಾಡೋಕ್ಕೆ ಇನ್ನೂ ಕೆಲವೊಂದಷ್ಟು ಫಾರ್ಮುಲಾ ಕೂಡ ಬರ್ತವೆ. ಸೊ ಅವನ್ನೆಲ್ಲ ನೀವು ನೋಡಬೇಕು. ಸೊ ಅಲ್ಲಿ ಕ್ವಶನ್ ಹೆಂಗೆ ಕೊಡ್ತಾರಲ್ಲ ಅದನ್ನು ನೀವು ಅದರ ಮೇಲೆ ಸಾಲ್ವ್ ಮಾಡಬೇಕು. ಓಕೆ, ಸೊ ಈ ಕ್ವಶನ್ಗೆ ಇವು ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ಮಾರ್ಜಿನ್ ಆಫ್ ಸೇಫ್ಟಿ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಪ್ರಾಫಿಟ್ ನೋಡಿರಿ ಆಲ್ರೆಡಿ ನೀವು ಇಲ್ಲಿ ಕೊಟ್ಟಾರ ನೋಡಿರಿ. ಪ್ರಾಫಿಟ್ ಎಷ್ಟು ಕೊಟ್ಟಾರೆ, 6 lakh ಕೊಟ್ಟಾರ ನೋಡಿರಿ. 6 lakh ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಎಷ್ಟು ಬಂದೈತೆ ನಮ್ಗೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದಲ್ರಿ. 0.64 ಅಂದ್ರೆ 0.64 ಬಂದೈತಲ್ರಿ. ಸೊ ಡಿವೈಡೆಡ್ ಬೈ 0.64 ಮಾಡಿರಿ ಅಥವಾ 0.64 ಇದೆ. ಸೊ ಅಮೌಂಟ್ ಎಷ್ಟು ಬರುತ್ತೆ, 9,37,500 rupees ಬರುತ್ತೆ. ಸೊ ಇಟ್ ಈಸ್ ಅ ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಇನ್ನೊಂದು ಏನು ಮಾಡಿರಿ, ಪಿ ವಿ ರೇಷಿಯೋ ಮೇಲೆ ಇನ್ನೂ ಕೆಲವೊಂದಷ್ಟು ಫಾರ್ಮುಲಾ ಅದಾವೆ. ಸೊ ಅವನ್ನೆಲ್ಲ ಫಾರ್ಮುಲಾ ನೀವು ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಮಾರ್ಜಿನ್ ಆಫ್ ಸೇಫ್ಟಿ ಮೇಲೆ ಕೂಡ ಫಾರ್ಮುಲಾ ಅದಾವೆ. ಸೊ ಅವನ್ನೆಲ್ಲ ನೋಡಿರಿ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ, ಸೊ ಇದು ಒಂದು ಫಾರ್ಮುಲಾ ಇದೆ, ಇನ್ನೂ ಬೇರೆ ಬೇರೆ ಫಾರ್ಮುಲಾ ಕೂಡ ಅದಾವೆ. ಸೊ ಅವನು ಕೂಡ ನೀವು ನೋಡ್ಕೊಂಡು ಹೋಗಬೇಕು. ಸೊ ಅವನ್ನೆಲ್ಲ ನೋಡ್ಬೇಕು ನೀವು. ಓಕೆ, ಸೊ ಈ ಥರ ಈ ಕ್ವಶನ್ನ ಇಲ್ಲಿ ಏನು ಇನ್ಫಾರ್ಮೇಷನ್ ಇದೆಯಲ್ಲ, ಈ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಈ ಫಾರ್ಮುಲಾ ಹಾಕಿ ಯೂಸ್ ಮಾಡ್ಬೇಕು ನಾವು. ಓಕೆ, ಸೊ ಈ ಥರ ಸಾಲ್ವ್ ಮಾಡ್ಬೇಕು ಇದನ್ನ ಪ್ರಾಬ್ಲಮನ್ನು. ಸೊ ಇದೆ ಕ್ವಶನ್ ನಂಬರ್ 5 ಇದು. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡೋಣ. ಸೊ ಇದೆ ಸಿಂಪಲ್ ಕ್ವಶನ್ ರೀ, ಥಿಯರಿ ಕ್ವಶನ್ ಕೇಳಿದ್ದಾರೆ. ಸೊ ಇದನ್ನು ಕೂಡ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ BCom 4th ಸೆಮಿಸ್ಟ್ರಿಗೆ ಕ್ವಸ್ಟಿಂಗ್. ಸೊ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 5 ಮಾರ್ಕ್ಸಿಗೆ ಕೂಡ ಕೇಳಿದ್ದಾರೆ. ಇದನ್ನ ಎಕ್ಸ್ಪ್ಲೇನ್ ವೇರಿಯಸ್ ಕ್ಲಾಸಿಫಿಕೇಶನ್ ಆಫ್ ಬಜೆಟ್ ಅಂತ ಕೇಳ್ತಾರೆ. ಸೊ ಯಾವ್ಯಾವ ಕ್ಲಾಸಿಫಿಕೇಶನ್ ಆಫ್ ಬಜೆಟ್ದಾಗ ಯಾವ್ಯಾವ ಕ್ಲಾಸಿಫಿಕೇಶನ್ ಅದಾವ ಅಂತ ಕೇಳ್ತಾರೆ. ನೀವು ಕಾಸ್ಟಿಂಗ್ ರಿಲೇಟೆಡ್ ನೋಡ್ಬೇಕಾ, ನೀವು ಯಾವಾಗಲೂ ಕಾಸ್ಟಿಂಗ್ ರಿಲೇಟೆಡ್ ನೋಡ್ರಿ. ಸೊ ಇಲ್ಲಿ ನಾ ಜಸ್ಟ್ ಮೆನ್ಷನ್ ಅಷ್ಟ ಮಾಡಿದ್ದೀನಿ, ನೀವು ಎಕ್ಸ್ಪ್ಲೇಷನ್ ಕೂಡ ಅದನ್ನು ಮೆನ್ಷನ್ ಮಾಡಬೇಕು. ಓಕೆ, ಸೊ ಫಸ್ಟ್ ಫಂಕ್ಷನಲ್ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಸೆಕೆಂಡ್ ಒನ್ನ ಫ್ಲೆಕ್ಸಿಬಿಲಿಟಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಥರ್ಡ್ ಒನ್ನ ಟೈಮ್ ವೈಸ್ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಸೊ ಬಜೆಟ್ ಏನು ಮಾಡ್ತಾರೆ ಅಂದರೆ ಈ ವೇರಿಯಸ್ 3 ಟೈಪ್ಸ್ ಏನು ಮಾಡ್ತಾರೆ, ಮೇನ್ಲಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್ ಅಂತ ಹೇಳ್ತಾರೆ. ಸೊ ಬಜೆಟ್ 3 ಟೈಪ್ಸ್ದಾಗ ಮಾಡ್ತಾರೆ. ಫಸ್ಟ್ ಫಂಕ್ಷನಲ್ ಕ್ಲಾಸಿಫಿಕೇಶನ್ದಾಗ ನೋಡೋಣ. ಫಸ್ಟ್ನೇ ಬಜೆಟ್ ಯಾವುದಂದ್ರೆ ಸೇಲ್ಸ್ ಬಜೆಟ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ನ ಪ್ರೊಡಕ್ಷನ್ ಬಜೆಟ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ನ ರಾ ಮಟೀರಿಯಲ್ ಬಜೆಟ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ನ ಪರ್ಚೇಸ್ ಬಜೆಟ್. ನೆಕ್ಸ್ಟ್ ಒನ್ನ ಲೇಬರ್ ಬಜೆಟ್. ನೆಕ್ಸ್ಟ್ ಒನ್ನ ಪ್ರೊಡಕ್ಷನ್ ಓವರ್ ಹೆಡ್ ಬಜೆಟ್. ನೆಕ್ಸ್ಟ್ ಒನ್ನ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಬಜೆಟ್. ನೆಕ್ಸ್ಟ್ ಒನ್ನ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಬಜೆಟ್. ನೆಕ್ಸ್ಟ್ ಒನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಜೆಟ್. ನೆಕ್ಸ್ಟ್ ಒನ್ನ ಕ್ಯಾಶ್ ಬಜೆಟ್. ನೆಕ್ಸ್ಟ್ ಇನ್ನು ಬಿ ಫ್ಲೆಕ್ಸಿಬಿಲಿಟಿ ಕ್ಲಾಸಿಫಿಕೇಶನ್ದಾಗ ಅಗೇನ್ 2 ಕ್ಲಾಸಿಫಿಕೇಶನ್ 2 ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಫಿಕ್ಸ್ಡ್ ಬಜೆಟ, ಫ್ಲೆಕ್ಸಿಬಲ್ ಬಜೆಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ ಸಿದಾಗ ಟೈಮ್ ವೈಸ್ ಕ್ಲಾಸಿಫಿಕೇಶನ್. ಸೊ ಲಾಂಗ್ ಟರ್ಮ್ ಬಜೆಟ, ಶಾರ್ಟ್ ಟರ್ಮ್ ಬಜೆಟ, ಕರೆಂಟ್ ಬಜೆಟ, ರೋಲಿಂಗ್ ಬಜೆಟ್. ಸೊ ಈ ಥರ ಇವ ಬಜೆಟ್ಗಳದಾಗ ಟೈಪ್ಸ್ ಅದಾವೆ. ಸೊ ಇವನ್ನೆಲ್ಲ ಟೈಪ್ಸ್ ಎಲ್ಲ ನೀವು ನೋಡ್ಕೊರಿ. ಒನ್ಸ್ ಅಗೇನ್ ಈ ಥರದ ಎಕ್ಸ್ಪ್ಲನೇಷನ್ ಕೂಡ ನೋಡ್ಕೊರಿ. ಓಕೆ, ಮತ್ತೇನಾದರೂ ಕ್ವಶನ್ಸನ್ನು ಮೇ ಬಿ ಕೇಳ ಎಕ್ಸಾಮ್ದಲ್ಲಿ ಬರೀರಿ. ಓಕೆ, ಸೊ ಈ ಥರ ಇವ ಬಜೆಟ್ದಾಗ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ಲಾಸಿಫಿಕೇಷನ್, ಇವನ್ನೆಲ್ಲ ನೋಡ್ಕೊಡ್ಬೇಕು. ಸೊ ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕ್ವಶನ್ ನಂಬರ್ 6 ಸಾಲ್ವ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಏನೇನು ಸಾಲ್ವ್ ಮಾಡಿದ್ದು ಒನ್ಸ್ ಅಗೇನ್ ಕ್ವಿಕ್ಕಾಗಿ ರಿವೈಸ್ ಮಾಡೋಣ. ಸೊ ಕ್ವಶನ್ ನಂಬರ್ 2 ಸಾಲ್ವ್ ಮಾಡಿದ್ದೀನಿ. ಕಾಸ್ಟ್ ಸೀಟ್ ಕ್ವಶನ್ ನಂಬರ್ ಜಾಬ್ ಕಾಸ್ಟ್ ಸೀಟ್ ಇದೆ. ನೆಕ್ಸ್ಟ್ ಒನ್ ನೋಡ್ರಿ ಕ್ವಶನ್ ನಂಬರ್ 3 ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 4 ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಂಬರ್ 6 ಕೂಡ ಸಾಲ್ವ್ ಮಾಡಿದ್ದೀನಿ. ಓಕೆ, ನೀವು ಇವೆಲ್ಲ 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. 2024 ಇಯರಲ್ಲಿ 5 ಮಾರ್ಕ್ಸ್ಗೆ ಈ ಥರ ಕ್ವಶನ್ಸನ್ನು ಕೇಳಿದ್ದಾರೆ. ಓಕೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ದ ಬೆಲ್ ಐಕಾನ್. ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಕೂಡ ಶೇರ್ ಮಾಡಿರಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಆಲ್ರೆಡಿ ಇವು ಕ್ವಶನ್ಸ್ ಎಲ್ಲ
ಪ್ರೀವಿಯಸ್ ಇಯರ್ 2024 ಇಯರ್ದಲ್ಲಿ ಕೇಳಿದ್ದಾರೆ, 5 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತು ಯಾವುದಾರೆ ಕ್ಲಾಸ್ ಇದ್ರೆ ನೆಕ್ಸ್ಟ್ ನೋಡೋಣ. ಓಕೆ, ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಈ ಥರ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ದಲ್ಲಿ, ಸ್ವಲ್ಪ ಇವೆಲ್ಲ ಈ ಥರ ಕೇಳಿದ್ದಾರೆ. ಸೊ ಇವನ್ನೆಲ್ಲ ನೀವು ನೋಟ್ ಮಾಡ್ಕೊರಿ, ಪ್ರಾಕ್ಟೀಸ್ ಕೂಡ ಮಾಡಿರಿ. ಓಕೆ, ಥ್ಯಾಂಕ್ ಯು ಆಲ್.